400 ಲೀಟರ್ಗೆ ಸ್ಪ್ರೇ ಮಾಡ್ತೀವಿ. ಓಕೆ. ಅದರಿಂದ ಗಿಡ ಈ ರೀತಿ ಇದೆ ನೋಡಿ. ಮೊದ್ಲು ಈ ತರ ಇತ್ತು, ಈಗ ಈ ತರ ಇದೆ. ಸ್ಟೀಮ್ ರಿಚ್ ಮತ್ತೆ ಬಯೋ 99. ಓಕೆ ಓಕೆ. ಅದೇ ರೀತಿ ವ್ಯಾಮ್ ಅಂತ ಹೊಸದಾಗಿ ಬಂದಿದೆ. ಓಕೆ. ಇದು ನಂಬರ್ 1. ಓಕೆ. ಬೇರೆ ಏನಿದೆ ಇವೆಲ್ಲ ಬಿಡಬಹುದು, ಏನ್ ತೊಂದ್ರೆ ಇಲ್ಲ. ಓಕೆ. ಇನ್ನೊಂದು ಬ್ಲಾಕ್ ಶೇತು, ಅದ್ರ ಜೊತೆ ಮಣ್ಣನ್ನ ಹುಸಿ ಮಾಡ್ಬೇಕಂದ್ರೆ ತುಂಬಾ ಸ್ಮೂತ್. ನಾವು ಈಗ ಅಲ್ಲಿ 3ನೇ ಬೆಳೆ ಹಾಕಿದೀವಿ. ಓಕೆ. 3ನೇ ಬೆಳೆಗೆ ಸ್ನೇಹಿತರೆ. ಓಕೆ. ಶಾಮಂತಿಗೆ 3ನೇ ಬೆಳೆ. ಫಸ್ಟ್ ಶಾಮಂತಿಗೆನೆ, 2ನೇಗಿದ್ದ ಬೀನ್ಸ್, ಈಗ ಶಾಮಂತಿಗೆ. ಅದು ಒಂದು ತೋರಿಸ್ತೀವಿ. ಓಕೆ. ಅದ್ರಿಗೆ ಮಾಡಿದೀವಿ. ಓಕೆ. ಅದು ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದು ಹೊಸ ಪ್ರಾಡಕ್ಟ್ ಜಿಂಕ್ ಅಂತ. ಓಕೆ. ಏನ್ ಅರ್ಶನೆಲೆ ಬರ್ತದೆ. ಓಕೆ. ಈ ಜಿಂಕ್ ಇಲ್ಲ ಅಂದ್ರೆ ಈ ತರ ಬರ್ತದೆ. ಓಕೆ ಓಕೆ. ಹೌದು ಹೌದು. ಇದೆಲ್ಲ ವೇಸ್ಟ್ ಇದು. ಹೌದು ಹೌದು. ಈಗ ನೋಡಿ ಎಲ್ಲಿ ಒಂದೇ ಒಂದು ಚೂರು ಇದಿಲ್ಲ. ಜಿಂಕ್ ಬಿಟ್ಟಿದೀವಿ. ಅದು ಬೇರಲ್ಲಿ ಇರುವಂತ ಎಲ್ಲ ಒಂದು ತಾಕತ್ತಾದಂತ ಗಟ್ಟಿ ಮಾಡ್ತದೆ ಬೇರ್ನ. ವ್ಯಾಮು ಮತ್ತೆ ಜಿಂಕ್ ಓಕೆ. ಸೂಪರ್ ಕಾಂಬಿನೇಷನ್. ಓಕೆ. ಅದು ಚೆನ್ನಾಗಿ ಬೇರ್ನ ಗಟ್ಟಿ ಮಾಡ್ತದೆ. ಓಕೆ. ಸ್ವಲ್ಪ ನೀರು ಏರುಪೇರು ಆದ್ರೂ ಈ ವಾತಾವರಣಕ್ಕೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಜಿಂಕು ನಿಮ್ಗೆ ಅಂದ್ರೆ ಕಂಪ್ಲೀಟ್ ಎಲೆ ಮೇಲೆಲ್ಲ ನೀಟಾಗಿ ಎಲ್ಲೋ ಏನ್ ಬರುತ್ತೆ ಕಂಪ್ಲೀಟ್ ಚೇಂಜ್ ಮಾಡುತ್ತೆ. ಕಂಪ್ಲೀಟ್ ಚೇಂಜ್. ನೀವೇ ನೋಡಿ ಕಂಪ್ಲೀಟ್ ಚೇಂಜ್ ಆಗಿದೆ ಸ್ನೇಹಿತರೆ. ನಮ್ಮ ಮಾಡಿ ಏನ್ ತುಂಬಾ ದಿನ ಆಗಿಲ್ಲ, 15 ದಿವಸದಿಂದ ಇಷ್ಟುದ್ದ ಬೆಳೆದಿದೆ. ಓಕೆ ಓಕೆ. ಬೆನಿವಿಯಾ ಅಂತ ಒಂದು ಮಾಡಿದ್ವಿ, ಅದು ವೇಸ್ಟ್. ಬೆನಿವಿಯಾ ಅಂತ 10 ಪಟ್ಟು ಕೆಲಸ ಮಾಡ್ತದೆ ಇದು. ನಮ್ಮ ಸ್ಟೆಮ್ ರಿಚ್. ಓಕೆ. ಅದ್ರ ಜೊತೆ ಬಯೋ 99 ಕಂಪಲ್ಸರಿ ಯೂಸ್ ಮಾಡಬೇಕು. ಓಕೆ. ಯಾವ್ದೇ ಒಂದು ಡ್ರಾಪ್ ಎಲ್ಲಿ ನೀರ್ ಬಿದ್ರೂ ಗಿಡ ಎಲ್ಲ ಸ್ಪ್ರೆಡ್ ಆಗುತ್ತೆ, ಕಂಪ್ಲೀಟ್ ಸ್ಪ್ರೆಡ್ ಆಗುತ್ತೆ. ಓಕೆ. ಕೊನೆಯಿಂದ ಬುಡದವರೆಗೆ ಎಲ್ಲೇ ಒಂದ್ ಎಲೆಗೆ ಬಿದ್ರು ಸಾಕು. ಓಕೆ. ಈ ಹಿಂದೆ ಬೂದ್ರೋಗ ಬರ್ತದೆ, ಓಕೆ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ತದೆ. ಯಾವುದೇ ಕೆಮಿಕಲ್ ಹಾಕೊಂಡು ಸ್ಪ್ರೇ ಮಾಡಿದ್ರು ನಂಬರ್ 1 ರಿಸಲ್ಟ್ ಬಯೋ 99. ಓಕೆ ಓಕೆ. ಸ್ಟಿಮ್ ರಿಚ್ ಅಷ್ಟೇ. ಬೆನಿವಾಗ ಏನಿದ್ರೆ 3,500 ಖರ್ಚು ಮಾಡೋಕೆ ಇದ್ರಿಗೆ